ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನಮ್ಮ ಜನ ಹೆಂಗ್ ಗೊತ್ತಾ, ಈ ಪುಕ್ಸಟ್ಟೆ ಸಿಕ್ಬಿಡ್ತು, ಈ ಫ್ರೀಯಾಗಿ ಸಿಕ್ಬಿಡ್ತು ಅಂತ ಹೇಳಿದ್ರೆ ನನಗೊಂದು, ಇಡೀ ನನ್ನ ಮನೆ ಮಂದಿಗೊಂದು ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಾರೆ. ಅಂಥದ್ರಲ್ಲಿ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಹೆಂಗೆ ಅಂತ ಹೇಳಿದ್ರೆ, ಈ ಬಟ್ಟೆ ಅಂಗಡಿಗಳಲ್ಲಿ ಆಫರ್ಗಳ ಮೇಲೆ ಆಫರ್ಗಳನ್ನು ಕೊಡೋದು. ಈ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಾದಂತಹ ಕಾಲ್ ತುಳಿತ ನೋಡಿದ್ವಿ. ಅದಾದಮೇಲೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಾದಂತಹ ಕಾಲ್ ತುಳಿತ, 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲೂ ಕೂಡ ಕಾಲ್ ತುಳಿತ ಆಗಿದೆ ರೀ. ನಿನ್ನೆ ಪೊಲೀಸರ ಲಾಠಿ ಚಾರ್ಜ್ ಕೂಡ ಆಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಹಾಸನದಲ್ಲಿ ಕಾಲ್ ತುಳಿತ ಆಯ್ತಾ, ಹಿಂಗೆ ಏನಾಯ್ತು ಹಾಸನದಲ್ಲಿ ಅಂತ ಹೇಳಿ. ಈ ಕಾಲ್ ತುಳಿತ ಆಗಿರೋದು ಏನು ಗೊತ್ತಾ, ಯಾವುದೋ ದೊಡ್ಡ ಸಮಾವೇಶನೋ ಅಥವಾ ಯಾರೋ ದೊಡ್ಡ ಸ್ಟಾರ್ ಬರ್ತಾ ಇದ್ದಾರೆ ನೋಡೋದಕ್ಕೋ ಅಥವಾ ಯಾವುದಕ್ಕೋ ಅಲ್ಲ. ಈ ಹಾಸನದಲ್ಲಿ ಒಂದು ಬಟ್ಟೆ ಅಂಗಡಿ ಓಪನ್ ಆಗಿದೆ. ಅರುಣ್ ಅಡ್ಡ ಅಂತೆ ಆ ಬಟ್ಟೆ ಅಂಗಡಿ ಹೆಸರು. ಆತ ಹೆಂಗೆಲ್ಲ ಆಫರ್ಗಳನ್ನು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ, ಯಾರು ಸತ್ರು ಪರವಾಗಿಲ್ಲ, ನಾನು ಮಾತ್ರ ಉದ್ಧಾರ ಆಗಬೇಕು ಅನ್ನೋ ಜನ ಇರೋದು. ನಾನು ಉದ್ಧಾರ ಆಗಬೇಕು, ಅಲ್ಲಿ ಎಷ್ಟಾದರೂ ನೂಕು ನುಗ್ಗಾಗ್ಲಿ, ಯಾವನ್ನಾದ್ರೂ ಸತ್ತೋಗ್ಲಿ, ಯಾವನ್ನಾದ್ರೂ ತುಳ್ಕೊಂಡೋಗ್ಲಿ, ನಾನು ಉದ್ಧಾರ ಆದರೆ ಸಾಕು ಅಂತ ಹೇಳಿ ಎಲ್ಲ ಕಡೆನೂ ಕೂಡ ಬ್ರಾಂಚಸ್ ಓಪನ್ ಮಾಡ್ಕೊಂಬತ್ತವನೆ. ಅದು ಅವನಿಷ್ಟ, ಅವನ ಅಂಗಡಿ. ಆದರೆ ಈ ರೀತಿ ಫಸ್ಟ್ ಆಫ್ ಆಲ್ ಈ ರೀತಿ ಜನ ಸೇರಿಸೋದಕ್ಕೆ ಪರ್ಮಿಷನ್ನೇ ಕೊಡಬಾರ್ದು. ಯಾಕಂದ್ರೆ ನೋಡಿ, ಅಲ್ಲಿ ಕಾಲ್ ತುಳಿತ ಆಯ್ತು, ಮತ್ತೊಂದಾಯ್ತು, ಪೊಲೀಸರನ್ನ ದೂರ್ತಾರೆ. ಪೊಲೀಸರು ಯಾಕ್ರಿ ಸೆಕ್ಯೂರಿಟಿ ಕೊಡಬೇಕು? ಅವನ ತೆವಲಿಗೆ ಅಂಗಡಿಗಳನ್ನ ಓಪನ್ ಮಾಡ್ಕೊಂಡು ಅದೇನ 1000 ರೂಪಾಯಿಗೆ 20 ಶರ್ಟ್ ಆದರೂ ಕೊಡ್ಲಿ, ಅವನು ಪುಕ್ಸಟೇನಾದರೂ ಕೊಡ್ಲಿ. ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಜನ, ಅವನು ಉಗಿಯೋದಲ್ಲ, ಈ ನಮ್ಮ ಜನಗಳಿಗೂ ಕೂಡ ಉಗಿಬೇಕು. ಪುಕ್ಸಟ್ಟೆ ಸಿಗುತ್ತೆ ಅಂತ ಹೇಳಿದ್ರೆ ಏನು ಬೇಕಾದರೂ ಮಾಡಕ್ಕೆ ರೆಡಿ ಇರ್ತಾರೆ. ನನಗೊಂದು ಕೊಡಿ, ನನ್ನ ಇಡೀ ಮನೆ ಮಕ್ಕಳಿಗೆಲ್ಲ ಕೊಡಿ ಅಂತ. ಗಂಟೆಗಟ್ಟಲೆ ಕ್ಯೂ ರೀ. ಎಲ್ಲಾದರೂ ಹೋಗಿ ಒಳ್ಳೆ ಕೆಲ್ಸಕ್ಕೆ ಕ್ಯೂ ನಿಂತ್ಕೊಳ್ಳಿ ಅಂದರೆ, ನನ್ನ ಕೈಲಾಗಲ್ಲಪ್ಪ, ಅಷ್ಟೋ ತನಕ ನಿಂತ್ಕೋಬೇಕಾ, ಅಯ್ಯೋ ಆಗೋದೇ ಇಲ್ಲಪ್ಪ, ಬಸ್ಸಿಗೆ ಇಷ್ಟೋ ತನಕ ವೆಯ್ಟ್ ಮಾಡಬೇಕಾ, ಬಸ್ಸೇ ಬರಲಿಲ್ಲ. ಕಿಲೋಮೀಟರ್ ಗಟ್ಟಲೆ ಹಾಸನದಲ್ಲಿ ಕ್ಯೂ ಇದೆ. ಏನು ಆಫರ್ ಕೊಟ್ಟ ಅವನು ಗೊತ್ತಾ, 1000 ರೂಪಾಯಿಗೆ 20 ಶರ್ಟ್ ಅಂತೆ. ಜನ ಮುಗಿಬೀಳ್ತಾರೆ, ಸಹಜ. ಲಾಠಿ ಚಾರ್ಜ್ ಆಗುತ್ತೆ. ಅವನಿಗೇನಾಗಬೇಕು, ಅವ್ನು ದೊಡ್ಡದಾಗಿ ಹೆಂಗೆ ಪೋಸ್ ಕೊಟ್ಟ ಅಂದರೆ, ಅಂಗಡಿ ಮೇಲೆ ನಿಂತ್ಕೊಂಡ್ಬಿಟ್ಟು ಫುಲ್ ಜನರತ್ತ ಕೈ ಬೀಸ್ಕೊಂಡು, ಏನು ನಾನು ದೊಡ್ಡ ಲಾಡು, ಜನರಿಗೇನು ನಾನು ದೊಡ್ಡ ಸಮಾಜಮುಖಿ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಕೊಟ್ಟಿರೋದು ಚಿಲ್ಲರೆ ಆಫರು. ಈ ನಮ್ಮ ಜನಗಳು ಅಷ್ಟೇ, ಜನಗಳು ಚಿಲ್ಲರೆಗಳಿದ್ದಾರೆ. ಈ ರೀತಿ ಬಿಟ್ಟಿ ಆಫರ್ಗಳಿಗೆ ಮುಗಿಬಿದ್ದು ಹೋಗ್ತಾರಲ್ಲ. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಈ ಅರುಣ್ ಅಡ್ಡ ಓನರ್ ಬರ್ತಾನ. ಅಷ್ಟು ನಮ್ಮ ಜನಕ್ಕೆ ತಲೆ ಸರಿ ಇಲ್ವಾ ಅಂತ ಹೇಳಿ ಈತ ಹಾಸನದ ರಿಂಗ್ ರೋಡಲ್ಲಿ ಹೌಸಿಂಗ್ ಬೋರ್ಡ್ ಬಳಿ ಅರುಣ್ ಅಡ್ಡ ಮೆನ್ಸ್ ವೇರ್ ಅನ್ನೋಂಥ ಬಟ್ಟೆ ಅಂಗಡಿ. ಈತ ಬೆಂಗಳೂರಲ್ಲೂ ಸಾಕಷ್ಟು ಬ್ರಾಂಚಸ್ಗಳನ್ನು ಮಾಡಿದ್ದಾನೆ. ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆ ಕೂಡ ಮಾಡಿದ್ದಾನೆ, ಅದು ಆತನ ಬಿಸ್ನೆಸ್ಸು. ಆದರೆ ಈತನ ವಿರುದ್ಧ ಬೇರೆ ಬಟ್ಟೆ ಅಂಗಡಿಯವರು ತಿರುಗು ಬೀಳೋ ಸಮಯ ಬಹಳಷ್ಟು ಹತ್ರದಲ್ಲಿದೆ. ಎಲ್ಲರೂ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ಯಾರು ಬೇರೆಯವ್ರ ಹೊಟ್ಟೆ ಮೇಲೆ ಈತ ಯಾಕೆ ಹೊಡಿಬೇಕು? 1000 ರೂಪಾಯಿಗೆ 20 ಶರ್ಟ್ ಅಂದರೆ ಒಂದು ಶರ್ಟಿಗೆ 50 ರೂಪಾಯಿ 25 ರೂಪಾಯೋ ಬೀಳುತ್ತೆ ನೋಡಿ. 1000ಕ್ಕೆ 20 ಶರ್ಟ್ ಆಫರ್ ಯಾವಾಗ ಪ್ರಕಟ ಆಯಿತು, ಸಾವಿರಾರು ಮಂದಿ ಅಂಗಡಿ ಮುಂದೆ ಜಮಾಯಿಸಿದ್ರು. ನಾ ಮುಂದು ತಾ ಮುಂದು ಅಂತ ಹೇಳಿ ನೂಕ್ನುಗ್ಲು ಉಂಟಾಗುತ್ತೆ. ಕೊನೆಗೆ ಪೊಲೀಸರು ಲಾಠಿ ಪ್ರಹಾರ ಮಾಡಬೇಕಾಗೂ ಕೂಡ ಬರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಈತ ಬೆಂಗಳೂರಲ್ಲೂ ಸಾಕಷ್ಟು ಬ್ರಾಂಚ್ ಓಪನ್ ಮಾಡಿದ್ದಾನೆ. ಹಾಸನದಲ್ಲಿ ಮೊನ್ನೆ ಕೊಪ್ಪಳದಲ್ಲೂ ಮಾಡಿದಾಗಲೂ ಕೂಡ ಇದೇ ಆಯಿತು. ಕೊನೆಗೆ ಪೊಲೀಸರು ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡಲಾಯಿತು. ಲಾಠಿ ಚಾರ್ಜ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಈತ ಡಿಫ್ರೆಂಟಾಗಿ ಆಫರ್ಗಳನ್ನ ಕೊಟ್ಟು ಬೇರೆ ಬಟ್ಟೆ ಅಂಗಡಿಯವರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದ್ದಾನೆ. ಮತ್ತು ಇನ್ನೆಷ್ಟು ಜನ ಅಮಾಯಕರು ಈ ನೂಕು ನುಗ್ಲಲ್ಲಿ ಸಾಯ್ತಾರೋ ಗೊತ್ತಿಲ್ಲ. ಹಾಗಾಗಿ ಜನ ಹುಷಾರಾಗಿರಿ. ಈ ರೀತಿಯ ಬಿಟ್ಟಿ ಆಫರ್ಗಳಿಗೆ ಯಾರೂ ಕೂಡ ಮಾರು ಹೋಗಬೇಡಿ. ಬಿಟ್ಟಿ ಆಫರ್ಗಳಿಗೆ ಮಾರು ಹೋಗಬೇಡಿ. ಅವರು ಬಿಸ್ನೆಸ್ಗಳನ್ನ ಮಾಡಿಕೊಂಡು ಅವರು ಶೋಕಿ ಮಾಡ್ತಾರೆ, ಸತ್ತವರಲ್ಲಿ ಸಾಯ್ತಾರೆ. ಹಾಗಾಗಿ ಈ ರೀತಿಯ ಬಿಟ್ಟಿ ಆಫರ್ಗಳನ್ನು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಬಿಟ್ಟಿ ಆಫರ್ಗಳು ಕೊಟ್ಟರು ಕೂಡ ನಿಧಾನಕ್ಕೆ ಹೋಗಿ ತಗೊಳ್ಳಿ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ನನ್ನ ಮಕ್ಕಳು ಶೋಕಿ ಮಾಡೋದು, ಮೇಲೆ ನಿಂತ್ಕೊಂಡು ಕೈಯಲ್ಲಿ ಎಲ್ರಿಗೂ ವಿಶ್ ಮಾಡೋದೇನು ಹೇಳ್ತೀರಾ? ನಾನೇನೋ ದೊಡ್ಡ ಹೀರೋ, ದೊಡ್ಡ ಸೆಲೆಬ್ರಿಟಿ ರೇಂಜಲ್ಲಿ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಒಟ್ಟಾರೆ ಈ ಅರುಣ್ ಅಡ್ಡ ಪೊಲೀಸರು ಸೂಕ್ತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಅರುಣ್ ಅಡ್ಡದವನು ಮಾಡಿದ್ದಾನೆ, ಮುಂದಿನ ದಿನ ಇನ್ನೊಬ್ಬ ಮಾಡ್ತಾನೆ. ಇವನು 1000ಕ್ಕೆ 20 ಶರ್ಟ್ ಕೊಟ್ಟವನೆ, ಇವನು 1000ಕ್ಕೆ 1000 ಕೊಟ್ಟರು ಕೂಡ ಇಲ್ಲ, 1 ರೂಪಾಯಿಗೆ 1 ಶರ್ಟು ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ.